ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿಗು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಚಿಕ್ಕಪೇಟೆಗೆ ಏನಕ್ಕೆ ಹೋಗಿದ್ದೆ, ಹಾಗೆಯೇ ಚಿಕ್ಕಪೇಟೆನಲ್ಲಿ ಯಾವುದೆಲ್ಲ ಸ್ಟೋರ್ಗಳನ್ನ ವಿಸಿಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಅದರ ಕಂಟಿನ್ಯೂ ವಿಡಿಯೋ ಅಂತಲೇ ಹೇಳಬಹುದು. ನಾನು ಚಿಕ್ಕಪೇಟೆಗೆ ಹೋದಾಗ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಚಿಕ್ಕಪೇಟೆನಲ್ಲಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ, ನನಗೆ ಎಷ್ಟು ಪ್ರೈಸ್ಗೆ ಪ್ರಾಡಕ್ಟ್ಗಳೆಲ್ಲ ಸಿಕ್ಕಿದೆ ಐಟಮ್ಸ್ಗಳು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಮನೆಗೆ ಕೆಲವೊಂದು ವಾಲ್ ಪೇಂಟಿಂಗ್ಗಳನ್ನ ಮಾಡಿ ಹಾಕೋಣ ಅಂತ ಹೇಳಿ ಕ್ಯಾನ್ವಸ್ ರೋಲ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕ್ಯಾಮಲ್ ಕಂಪ್ನಿದು, ಟೋಟಲ್ 5 ಮೀಟರ್ಸ್ ಏನೋ ಬರುತ್ತೆ. ಆ್ಯಂಡ್ ಇದರ MRP ಪ್ರೈಸ್ ಬಂದು 1800 ರೂಪೀಸ್ ಇದೆ. ಬಟ್ ನಾನು ಚಿಕ್ಕಪೇಟೆನಲ್ಲಿ ಹೋಗಿ ತೊಗೊಂಡು ಬಂದಿದ್ದರಿಂದ ಜಸ್ಟ್ 1300 ರೂಪೀಸಿಗೆ ನನಗೆ ಇದು ಸಿಕ್ತು ಅಂತಲೇ ಹೇಳ್ಬೋದು. ತುಂಬಾ ಗುಡ್ ಡೀಲ್ ಅಂತ ನಾನು ಹೇಳ್ತೀನಿ. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದಾಗೆ ಹೊರಗಡೆ ಸ್ಟೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆನಲ್ಲಿ ನಮಗೆ ತುಂಬಾ ರೀಸನಬಲ್ ಪ್ರೈಸ್ಗೆ ಥಿಂಗ್ಸ್ಗಳು ಸಿಗುತ್ತೆ. ಅದೇ ರೀತಿ ಜಸ್ಟು ಈ ಒಂದು ಐಟಮ್ ಮೇಲೆ ನನಗೆ ಆಲ್ಮೋಸ್ಟ್ 500 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಸೊ ಆದ್ದರಿಂದ ಇದೊಂದು ಗುಡ್ ಡೀಲ್ ಅಂತಲೇ ಹೇಳಬಹುದು. ನೆಕ್ಸ್ಟು ನನ್ನ ಮಗಳ ಬರ್ತ್ಡೇ ಇನ್ನೇನು ಹತ್ತಿರ ಬರ್ತಾ ಇರೋದ್ರಿಂದ ಚಿಕ್ಕಪೇಟೆಯ ಲಾಲ್ ಬಿಲ್ಡಿಂಗಿಂದ ಒಂದು ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ 3 ಪೀಸ್ ಸೆಟ್ ಬರುತ್ತೆ. ಈ ಡ್ರೆಸ್ಸಲ್ಲಿ ಒಂದು ಪೊಲಾಝೋ ಪ್ಯಾಂಟ್ನ ಕೊಟ್ಟು ಹಾಗೆಯೇ ಒಂದು ಕ್ರಾಪ್ ಟಾಪ್ನ ಕೊಟ್ಟಿದ್ದಾರೆ. ಅದಾದ ನಂತರ ಮೇಲ್ಗಡೆ ಹಾಕೊಳ್ಳೋದಕ್ಕೆ ಒಂದು ಕೋಟ್ ಟೈಪ್ ಕೊಟ್ಟಿದ್ದಾರೆ. ಕೋಟ್ ಫುಲ್ ಕಂಪ್ಲೀಟ್ ಗ್ರ್ಯಾಂಡಾಗಿದೆ, ಅಂದರೆ ಫುಲ್ಲು ಚಮ್ಕೀಸ್ ಎಲ್ಲ ಇದೆ. ಬಟ್ ಒಳಗಡೆ ಕ್ರಾಪ್ ಟಾಪ್ ಹಾಗೆ ಪೊಲಾಝೋ ಪ್ಯಾಂಟ್ಗೆ ಲೈಟಾಗಿ ವರ್ಕ್ನ ಮಾಡಿದ್ದಾರೆ ಅಷ್ಟೇ. ನನಗಂತೂ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಈ ರೀತಿ ಒಂದು ಪ್ಯಾಟ್ರನ್ ಡ್ರೆಸ್ನ ನನ್ನ ಮಗಳು ಇದುವರೆಗೂ ವೇರ್ ಮಾಡಿರಲಿಲ್ಲ ಅಂತ ಹೇಳಿ ಒಂದು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ನಾನು ಈ ಸರಿ ಬರ್ಡೇಗೆ ಅಂತ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಇದರ ಕ್ವಾಲಿಟಿ ಬಗ್ಗೆ ಹೇಳೋದಾಯಿತು ಅಂದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು 3 ಪೀಸ್ ಸೆಟ್ ಇರೋದು. ಪೊಲಾಝೋ ಹಾಗೆ ಕ್ರಾಪ್ ಟಾಪ್ನ ಕೂಡ ಹಾಕ್ಕೊಂಡು ಸ್ಟೈಲ್ ಮಾಡಬಹುದು, ಇಲ್ಲ ಅಂತಂದರೆ ಅದ್ರ ಮೇಲೆ ಕೋಟ್ನ ಕೂಡ ಹಾಕ್ಕೊಂಡು ಸ್ಟೈಲ್ ಮಾಡ್ಬೋದು. ಅಂದರೆ ಒಂದು ಮಲ್ಟಿಪರ್ಪಸ್ ಆಗಿ ಈ ಡ್ರೆಸ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ಒಂದು ಡ್ರೆಸ್ನ ನಾನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದರ MRP ಪ್ರೈಸ್ ಬಂದು 5500 ರೂಪೀಸ್ ಇದೆ. ಬಟ್ ನನಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಜಸ್ಟ್ 2500 ರೂಪೀಸ್ಗೆ ಸಿಕ್ತು. ತುಂಬಾ ಗುಡ್ ಡೀಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ಔಟ್ಸೈಡ್ ಸ್ಟೋರ್ಗಳಲ್ಲಿ ಜಸ್ಟ್ ಒಂದು ಸಿಂಪಲ್ ವರ್ಕ್ ಇರುವಂಥ ಫ್ರಾಕ್ಸ್ ಅಥವಾ ಏನಾದರೂ ಒಂದು ಡ್ರೆಸ್ನ ತೊಗೊಂಡ್ರೆ ಅಬೌಟ್ 2000 ಇರುತ್ತೆ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ 3 ಪೀಸ್ ಸೆಟ್ಗೆ ನಾನು ಜಸ್ಟ್ 2500 ರೂಪೀಸ್ನ ಪೇ ಮಾಡಿದೆ. ಕ್ವಾಲಿಟಿ ವೈಸ್ ಆಗಿರಬಹುದು ಅಥವಾ ಲುಕ್ ವೈಸ್ ಆಗಿರಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಆದ್ದರಿಂದ ಇದು ಕೂಡ ನನಗೊಂದು ಬೆಸ್ಟ್ ಪ್ರೈಸ್ಗೆ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ನಾನು ಚಿಕ್ಕಪೇಟೆನಲ್ಲಿ ಶಾಪ್ ಮಾಡಿರುವಂಥ ಇನ್ನು ಮಿಕ್ಕ ಐಟಮ್ಸ್ಗಳ ಬಗ್ಗೆ ಹಾಗೆ ಅದರ ಪ್ರೈಸ್ ಬಗ್ಗೆ ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಫಸ್ಟು ಸ್ಟೇಷ್ನರಿ ಶಾಪ್ನ ವಿಸಿಟ್ ಮಾಡಿದ್ದೆ. ಸೊ ಅದರಲ್ಲಿ ಈ ಒಂದು ಗೋಲ್ಡನ್ ಸ್ಪ್ರೇ ಪೇಂಟ್ನ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ 2 ಬಾಟಲ್ಸ್ನ ತೊಗೊಂಡು ಬಂದಿದ್ದೀನಿ. ಬಿಕಾಸ್ ನನಗೆ ಇದು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಇದರ MRP ಪ್ರೈಸ್ ಬಂದು 250 ರೂಪೀಸ್ ಇದೆ. ಬಟ್ ನಾನು ಚಿಕ್ಕಪೇಟೆನಲ್ಲಿ ತೊಗೊಳೋದ್ರಿಂದ ಜಸ್ಟು 150 ರೂಪೀಸ್ಗೆ ಈ ಒಂದು ಸ್ಪ್ರೇ ಪೇಂಟ್ ನನಗೆ ಸಿಗುತ್ತೆ. ಸೊ ಆದ್ದರಿಂದ 2 ಸ್ಪ್ರೇ ಪೇಂಟ್ಗಳನ್ನ ತಂದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡೋದಕ್ಕೆ ಅಂತ ಕ್ಯಾಮಲ್ ಕಂಪ್ನಿದು ಬ್ರಷ್ ಸೆಟ್ ಒಂದನ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು ಸೈಡಲ್ಲಿ ಆಲ್ಮೋಸ್ಟ್ 7 ಪೀಸ್ ಆಫ್ ಸ್ಟ್ರೋಕ್ಸ್ಗಳನ್ನ ಕೊಟ್ಟಿದ್ದಾರೆ ಡಿಫ್ರೆಂಟ್ ಶೇಪಲ್ಲಿ. ಆ್ಯಂಡ್ ಇನ್ನೊಂದು ಸೈಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಿಗೆ ಸುಮಾರು ಒಂದು 8 to 10 ಬ್ರಷ್ಗಳನ್ನ ಕ್ಯಾರಿ ಮಾಡೋ ಬದಲು ಈ ರೀತಿ ಸಪ್ರೇಟು ಸ್ಟ್ರೋಕ್ಸ್ಗಳನ್ನ ಕೊಟ್ಟು ಸ್ಟಿಕ್ಸ್ಗಳನ್ನ ಕೊಟ್ಬಿಟ್ರೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಆ ಸ್ಟಿಕ್ ಒಳಗೆ ನಾವು ಫಿಕ್ಸ್ ಮಾಡಿಕೊಂಡು ನಂತರ ಯೂಸ್ ಮಾಡಬಹುದು. ಇದು ಕ್ಯಾರಿ ಮಾಡೋದಕ್ಕೂ ಈಸಿ ಆ್ಯಂಡ್ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ನೋಡಿ, ನಾನು ಇವಾಗ ನಿಮಗೆ ತೋರಿಸ್ತಿದ್ದೀನಲ್ಲ, ಈ ರೀತಿ ಬ್ರಷ್ದ ಸ್ಟಿಕ್ನ ತೊಗೊಂಡು ಅದಕ್ಕೆ ಥ್ರೆಡ್ ಇರುತ್ತೆ, ಅದನ್ನು ಫಿಕ್ಸ್ ಮಾಡಿಕೊಂಡು ನಂತರ ನಾವು ಪೇಂಟಿಂಗ್ನ ಮಾಡ್ಕೊಳ್ಬಹುದು. ಈ ಒಂದು ಸೆಟ್ಟಲ್ಲಿ ಟೋಟಲ್ 8 ಬ್ರಷ್ಗಳು ಬರುತ್ತೆ. 7 ಡಿಫ್ರೆಂಟ್ ಶೇಪಲ್ಲಿರುವಂಥ ಸ್ಟ್ರೋಕ್ಸ್ಗಳನ್ನ ಕೊಟ್ಟು ಒಂದು ಲೈನರ್ನ ಕೂಡ ಕೊಟ್ಟಿದ್ದಾರೆ. ಇದರ MRP ಪ್ರೈಸ್ ಬಂದು 600 ರೂಪೀಸ್. ಬಟ್ ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದರಿಂದ ಆಲ್ಮೋಸ್ಟ್ 450 or 500 ರೂಪೀಸ್ಗೆ ನನಗೆ ಈ ಒಂದು ಬ್ರಷ್ ಸೆಟ್ ಸಿಕ್ಕಿದೆ ಅಂತಲೇ ಹೇಳಬಹುದು. ನೀವೇನಾದರೂ ಹೊರಗಡೆ ಸ್ಟೋರ್ಗಳಲ್ಲಿ ತೊಗೊಳ್ತೀರಾ ಅಂತಂದರೆ MRP ಪ್ರೈಸ್ನೇ ನಾವು ಪೇ ಮಾಡಿ ತೊಗೊಳ್ಬೇಕಾಗುತ್ತೆ. ಬಟ್ ಚಿಕ್ಕಪೇಟೆನಲ್ಲಿ ನಮಗೆ ತುಂಬಾ ರೀಸನಬಲ್ ಪ್ರೈಸ್ಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ನೆಕ್ಸ್ಟು ಕ್ಯಾಮಲ್ ಕಂಪ್ನಿಯವ್ರದೇ ಅಕ್ರಲಿಕ್ ಕಲರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಟೋಟಲ್ 20 ಡಿಫ್ರೆಂಟ್ ಕಲರ್ಸ್ ಆಫ್ ಶೇಡ್ಸ್ಗಳಿದೆ. ಆ್ಯಂಡ್ ಈಚ್ ಬಾಟಲಲ್ಲಿ 15 ml ಬರುತ್ತೆ.
ಈ ಕಲರ್ಸ್ಗಳಲ್ಲಿ ಮೆಟಾಲಿಕ್ ಗೋಲ್ಡ್ ಹಾಗೆ ಪರ್ಲ್ ವೈಟ್ನ ಕೂಡ ಕೊಟ್ಟಿದ್ದಾರೆ. ಯೂಶಲಿ ನಾವು ಪೇಂಟ್ಗಳನ್ನ ಬೈ ಮಾಡಿದಾಗ ಮೆಟಾಲಿಕ್ ಗೋಲ್ಡ್ ಇರೋದಿಲ್ಲ, ಬಟ್ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಮೆಟಾಲಿಕ್ ಗೋಲ್ಡ್ ಹಾಗೇನೆ ಪರ್ಲ್ ವೈಟ್ ಶೇಡ್ಸ್ಗಳನ್ನು ಕೂಡ ಈ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಫ್ರೀ ಸ್ಪೆಷಾಲಿಟಿ ಬ್ರಷ್ನ ಕೂಡ ಕೊಟ್ಟಿರ್ತಾರೆ. ಇದರ MRP ಪ್ರೈಸ್ ಬಂದು 520 ರೂಪೀಸ್ ಇದೆ, ಬಟ್ ನಾನು ಚಿಕ್ಕಪೇಟೆನಲ್ಲಿ ತಗೊಂಡಿದ್ರಿಂದ ಜಸ್ಟ್ 380 ರೂಪೀಸ್ಗೆ ಈ ಒಂದು ಸೆಟ್ ಸಿಕ್ತು ಅಂತಾನೆ ಹೇಳ್ಬಹುದು. ಮನೆಗೆ ಬಂದು ಅಮೆಝಾನ್ ಅಲ್ಲೂ ಕೂಡ ಚೆಕ್ ಮಾಡಿ ನೋಡಿದೆ, ಬಟ್ ಆನ್ಲೈನ್ ಅಲ್ಲೂ ಕೂಡ ಸೇಮ್ MRP ಪ್ರೈಸೇ ತೋರಿಸ್ತಾ ಇದೆ. ಬಟ್ ಚಿಕ್ಕಪೇಟೆನಲ್ಲಿ ಜಸ್ಟ್ 380 ರೂಪೀಸ್ಗೆ ಸಿಕ್ಕಿರೋದು ಗುಡ್ ಡೀಲ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನನ್ನ ಮಗಳಿಗೆ ಅಂತ ಹೇಳಿ ಈ ಒಂದು ಕಲರ್ ಪೆನ್ಸಿಲ್ ಸೆಟ್ನ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಟೋಟಲ್ 24 ಡಿಫ್ರೆಂಟ್ ಕಲರ್ ಪೆನ್ಸಿಲ್ಸ್ಗಳು ಬರುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಮನೆಯಲ್ಲಿ ಕಲರ್ ಪೆನ್ಸಿಲ್ಸ್ಗಳಿತ್ತು, ಬಟ್ ಆದರೂ ಕೂಡ ಹೇಗೋ ಹೋಗಿದ್ನಲ್ಲ ಅಂತ ಹೇಳಿ ಆ್ಯಂಡ್ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಸೊ ಆದ್ದರಿಂದ ಒನ್ ಟೈಮ್ ಹೋದಾಗ್ಲೇ ಏನೆಲ್ಲ ಬೇಕೋ ಅದನ್ನು ತಂದು ಇಟ್ಕೊಂಡು ಬಿಡ್ತೀನಿ. ಇದರ MRP ಪ್ರೈಸ್ ಬಂದು 200 ರೂಪೀಸ್, ಬಟ್ ನಾನು ಚಿಕ್ಕಪೇಟೆನಲ್ಲಿ ಹೋಗಿ ತಂದಿದ್ರಿಂದ ಜಸ್ಟ್ 120 ರೂಪೀಸ್ಗೆ ನನಗೆ ಈ ಒಂದು ಸೆಟ್ ಸಿಕ್ತು ಅಂತಲೇ ಹೇಳಬಹುದು. ನೆಕ್ಸ್ಟು ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡೋದಕ್ಕೆ ಅಂತಾನೆ ಹೇಳಿ ಕ್ಯಾಮಲ್ ಕಂಪ್ನಿ ಅವ್ರದ್ದೇನೆ ಲಾಂಗ್ ಲಾಸ್ಟಿಂಗ್ ಹಾಗೆಯೇ ಹೈ ಕ್ವಾಲಿಟಿ ಪಿಗ್ಮೆಂಟ್ಸ್ ಇರುವಂಥ ಆಯಿಲ್ ಕಲರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಚ್ ಟ್ಯೂಬಲ್ಲಿ 20 ml ಬರುತ್ತೆ. ಹಾಗೆಯೇ ಈ ಒಂದು ಪ್ಯಾಕೇಜಲ್ಲಿ ಟೋಟಲ್ 12 ಡಿಫ್ರೆಂಟ್ ಶೇಡ್ಸ್ಗಳು ನಿಮಗೆ ಬರುತ್ತೆ. ಇದು ಕೂಡ ನನಗೆ ಬೆಸ್ಟ್ ಪ್ರೈಸ್ಗೆ ಸಿಕ್ಕಿದೆ ಅಂತಾನೆ ಹೇಳಬಹುದು. ಬಿಕಾಸ್ ಇದರ MRP ಪ್ರೈಸ್ ಬಂದು 950 ರೂಪೀಸ್, ಬಟ್ ನಾನು ಇದಕ್ಕೆ ಜಸ್ಟ್ 700 ರೂಪೀಸ್ನ ಪೇ ಮಾಡಿದೆ. ನೆಕ್ಸ್ಟು ಫೆವಿಕ್ರಿಲ್ ಕಂಪ್ನಿದು ನಿಯಾನ್ ಕಲರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಪ್ಯಾಕೇಜಲ್ಲಿ 4 ಡಿಫ್ರೆಂಟ್ ಶೇಡ್ಸ್ಗಳು ಬರುತ್ತೆ ಆ್ಯಂಡ್ ಇದರ MRP ಪ್ರೈಸ್ ಬಂದು 99 ರೂಪೀಸ್ ಇದೆ. ಬಟ್ ನನಗೆ ಈ ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಒಂದೇ ಶಾಪಲ್ಲಿ ತುಂಬ ಐಟಮ್ಸ್ಗಳು ತೊಗೊಂಡಿದ್ರಿಂದ ಅವರು ನೇಮ್ನ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಪ್ರೈಸ್ಗಳನ್ನ ಒಂದು ಲಿಸ್ಟಲ್ಲಿ ಹಾಕ್ಕೊಟ್ಟಿದ್ರು. ಸೊ ಅದನ್ನು ನಾನು ಮ್ಯಾಚ್ ಮಾಡಿ ನಿಮಗೆ ಅಮೌಂಟ್ಗಳನ್ನ ಹೇಳ್ತಾ ಇದ್ದೀನಿ. ಬಟ್ ಇದ್ರದ್ದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಿಲ್ಲ, ಬಟ್ ಆಲ್ಮೋಸ್ಟ್ ಇದು ಕೂಡ ನನಗೆ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ಕಿರುತ್ತೆ. ನೆಕ್ಸ್ಟು ಒಂದು ಸಿಂಗಲ್ ಬ್ರಷ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನೀವು ಆನ್ಲೈನ್ ಕೂಡ ಸರ್ಚ್ ಮಾಡಿ ನೋಡಬಹುದು. ಈ ರೀತಿ ಒಂದು ಒಳ್ಳೆ ಕಂಪ್ನಿ ಬ್ರಷ್ಗಳು ಸ್ಟಾರ್ಟಿಂಗ್ ಪ್ರೈಸೇ 170-180 ರೂಪೀಸ್ಗಿದೆ ಆನ್ಲೈನಲ್ಲೂ ಕೂಡ. ಬಟ್ ನಾನು ಚಿಕ್ಕಪೇಟೆನಲ್ಲಿ ಜಸ್ಟ್ 60 ರೂಪೀಸ್ನ ಪೇ ಮಾಡಿ ಈ ಒಂದು ಬ್ರಷ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು 2 ಬಾಕ್ಸ್ ಅಪ್ಸರ ಪೆನ್ಸಿಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಒಂದು ಬಾಕ್ಸಲ್ಲಿ ಟೋಟಲ್ 10 ಪೀಸ್ ಆಫ್ ಪೆನ್ಸಿಲ್ಸ್ಗಳು ಬರುತ್ತೆ ಆ್ಯಂಡ್ ಒಂದು ಬಾಕ್ಸ್ನ MRP ಪ್ರೈಸ್ ಬಂದು 70 ರೂಪೀಸ್ ಇದೆ. ಬಟ್ ನಾನು ಜಸ್ಟು ಒಂದು ಬಾಕ್ಸ್ಗೆ 50 ರೂಪೀಸ್ನ ಪೇ ಮಾಡಿದೆ. ನೆಕ್ಸ್ಟ್ ಒಂದು ಬಂಡಲ್ ಆಫ್ A4 ಸೈಜ್ ಪ್ಲೇನ್ ಶೀಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳ ಸ್ಕೂಲ್ ಪ್ರಾಜೆಕ್ಟ್ಸ್ ಹಾಗೆ ಆ್ಯಕ್ಟಿವಿಟೀಸ್ಗಳಿಗೆ ಸಮ್ಟೈಮ್ಸ್ ಈ ರೀತಿ A4 ಸೈಜ್ ವೈಟ್ ಶೀಟ್ಗಳು ಬೇಕಾಗುತ್ತೆ. ಸೊ ಆಗಾಗ ಹೋಗಿ ತೊಗೊಂಡು ಬರೋದಕ್ಕಿಂತ ಈ ರೀತಿ ಒಂದು ಬಂಡಲ್ನ ತಂದಿಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡು ಬಂದೆ. ಜೊತೆಗೆ ಚಿಕ್ಕಪೇಟೆನಲ್ಲಿ ಪ್ರತಿಯೊಂದು ಐಟಮ್ಸು ಕೂಡ ರೀಸನಬಲ್ ಪ್ರೈಸ್ಗೆ ಸಿಗೋ ಕಾರಣ ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಒಂದು ಪ್ಯಾಕೇಜಲ್ಲಿ ಟೋಟಲ್ 500 ಪೀಸ್ ಆಫ್ ಪೇಪರ್ಸ್ಗಳು ಬರುತ್ತೆ. ಇದರ MRP ಪ್ರೈಸ್ ಬಂದು 318 ರೂಪೀಸ್, ಬಟ್ ನಾನು ಇದಕ್ಕೆ ಜಸ್ಟ್ 250 ರೂಪೀಸ್ನ ಪೇ ಮಾಡಿದೆ. ಇಷ್ಟೊತ್ತು ಚಿಕ್ಕಪೇಟೆಯ ಸ್ಟೇಷನರಿ ಶಾಪಿಂದ ಏನೆಲ್ಲ ತೊಗೊಂಡು ಬಂದೆ ಅಂತ ನೀವು ನೋಡಿದ್ರಿ. ಸೊ ಈಗ ಚಿಕ್ಕಪೇಟೆನಲ್ಲಿ ಫ್ಯಾನ್ಸಿ ಸ್ಟೋರಿಂದ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನೀವು ನೋಡಬಹುದು. ಸೊ ನೀವೇ ನೋಡ್ತಾ ಇರೋ ಹಾಗೆ ಡಿಫ್ರೆಂಟ್ ಕಲರ್ಸಲ್ಲಿರುವಂಥ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ಗಳ 2 ಪ್ಯಾಕೆಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಚ್ ಪ್ಯಾಕೆಟ್ಗೆ ನಾನು 100 ರೂಪೀಸ್ನ ಪೇ ಮಾಡಿದೆ. ನೆಕ್ಸ್ಟು 2 ಪೀಸ್ ಆಫ್ ಪೌಡರ್ ಪಫ್ಗಳನ್ನ ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಈ ಒಂದು ಕ್ವಾಲಿಟಿಯ ಪಫ್ಗಳನ್ನ ನೀವು ಔಟ್ಸೈಡೇ ಆಗಿರಬಹುದು ಅಥವಾ ಆನ್ಲೈನಲ್ಲೇ ಆಗಿರಬಹುದು ಸರ್ಚ್ ಮಾಡಿ ನೋಡಿದ್ರೆ ಮಿನಿಮಮ್ 100 ರೂಪೀಸ್ ಆದರೂ ಇರುತ್ತೆ. ಬಟ್ ನಾನು ಈಚ್ ಪೌಡರ್ ಪಫ್ಗೆ ಜಸ್ಟ್ 30 ರೂಪೀಸ್ನ ಪೇ ಮಾಡಿ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು 2 ಬಾಕ್ಸ್ ಆಫ್ ಬ್ಲ್ಯಾಕ್ ಕಲರ್ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದೇ ರೀತಿ ನಿಮಗೆ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಬ್ಯಾಂಡ್ಸ್ಗಳು ಸಿಗುತ್ತೆ. ಬಟ್ ನಾನು ಯೂಶಲಿ ಬ್ಲ್ಯಾಕ್ ಕಲರೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಜಸ್ಟ್ ಬ್ಲ್ಯಾಕ್ ಕಲರಲ್ಲಿ ಮಾತ್ರ ತೊಗೊಂಡು ಬಂದಿದ್ದೀನಿ. ಒಂದು ಬಾಕ್ಸಲ್ಲಿ ನಿಮಗೆ 30 ಪೀಸ್ ಆಫ್ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ಸ್ಗಳು ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಆದ್ದರಿಂದ ನನಗೆ ಹಾಗೆ ನಮ್ಮ ಅಕ್ಕನಿಗೆ ಅಂತ ಹೇಳಿ 2 ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು 1 ಪ್ಯಾಕ್ ಆಫ್ ಸೇಫ್ಟಿ ಪಿನ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ಒಂದು ಪ್ಯಾಕಲ್ಲಿ ಟೋಟಲ್ 9 ಬಂಚ್ ಆಫ್ ಸೇಫ್ಟಿ ಪಿನ್ಸ್ಗಳಿರುತ್ತೆ. ಸೊ ಇದಕ್ಕೆ ನಾನು 50 ರೂಪೀಸ್ ಏನೋ ಪೇ ಮಾಡಿದೆ. ಇದು ಕೂಡ ಬೆಸ್ಟ್ ಪ್ರೈಸ್ ಅಂತಲೇ ಅನ್ನಿಸ್ತು. ಬಿಕಾಸ್ ನಿಮಗೆ ಔಟ್ಸೈಡು ತೊಗೊಳ್ತೀರಾ ಅಂತ ಹೇಳಿದ್ರೆ ಒಂದು ಬಂಚ್ಗೆ 7 ರೂಪೀಸ್ ಆರ್ 10 ರೂಪೀಸ್ ಏನೋ ಪೇ ಮಾಡಬೇಕು. ಬಟ್ ಟೋಟಲ್ 9 ಬಂಚ್ಗೆ 50 ರೂಪೀಸ್ ಅಂತ ಹೇಳಿದ್ರೆ ವರ್ತ್ ಅಂತಲೇ ಅನ್ನಿಸ್ತು. ಸೊ ಆದ್ದರಿಂದ ಇದೊಂದು ತೊಗೊಂಡು ಬಂದಿದ್ದೀನಿ.
ನೆಕ್ಸ್ಟು ನನಗೊಂದು ಸಿಲ್ವರ್ ಕಲರ್ ಸ್ಯಾರಿ ಪಿನ್ ಬೇಕಿತ್ತು, ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾನು 30 ರುಪೀಸ್ ಏನೋ ಪೇ ಮಾಡಿದೆ. ಆ್ಯಕ್ಚುಲಿ ಚಿಕ್ಕಪೇಟೆನಲ್ಲಿ ಸುಮಾರು ಹೋಲ್ಸೇಲ್ ಶಾಪ್ಗಳೇ ಇರೋದು, ಈ ರೀತಿ ಸಿಂಗಲ್ ಪೀಸ್ಗಳೆಲ್ಲ ಕೊಡೋದಿಲ್ಲ. ಬಟ್ ನಾನು ಚಿಕ್ಕಪೇಟೆನ ಲಾಲ್ ಬಿಲ್ಡಿಂಗ್ ಅಂತ ಹೇಳ್ತೀನಲ್ಲ, ಅದ್ರ ಹತ್ರನೇ ಒಂದು ಫ್ಯಾನ್ಸಿ ಸ್ಟೋರ್ ಇದೆ, ಅಲ್ಲಿ ತೊಗೊಂಬರ್ತೀನಿ. ಸೊ ಅಲ್ಲಿ ನಿಮಗೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ. ನೆಕ್ಸ್ಟು ಒಂದು ಬಾಕ್ಸ್ ಆಫ್ ಐಟೆಕ್ಸ್ ಸ್ಟಿಕ್ಕರ್ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೀನಿ. ಇದು ನಿಮಗೆ ಬ್ಲ್ಯಾಕ್ ಹಾಗೆ ರೆಡ್ ಕಲರಲ್ಲಿ ಸಿಗುತ್ತೆ, ಜೊತೆಗೆ ಡಿಫ್ರೆಂಟ್ ಸೈಜಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಬಟ್ ನಾನು ಯೂಶಲಿ ಸ್ಮಾಲ್ ಸೈಜ್ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ನ ಯೂಸ್ ಮಾಡೋದ್ರಿಂದ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ. ಒಂದು ಬಾಕ್ಸಲ್ಲಿ ಟೋಟಲ್ 21 ಪೀಸ್ ಆಫ್ ಸ್ಟಿಕ್ಕರ್ ಪ್ಯಾಕೆಟ್ಸ್ಗಳು ಬರುತ್ತೆ. ಇದಕ್ಕೆ ನಾನು 220 ರುಪೀಸ್ನ ಪೇ ಮಾಡಿದೆ. ಇದು ಕೂಡ ನನಗೆ ಬೆಸ್ಟ್ ಪ್ರೈಸ್ಗೆ ಸಿಕ್ಕಿದೆ ಅಂತಲೇ ಹೇಳಬಹುದು. ಬಿಕಾಸ್ ಹೊರಗಡೆ ಫ್ಯಾನ್ಸಿ ಸ್ಟೋರಲ್ಲಿ ಏನಾದರೂ ನೀವು ಸಿಂಗಲ್ ಪೀಸ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 15 ರುಪೀಸ್ ಅಟ್ಲೀಸ್ಟ್ ನೀವು ಪೇ ಮಾಡಬೇಕಾಗುತ್ತೆ. ಬಟ್ ನಾನು ಚಿಕ್ಕಪೇಟೆಯಿಂದ ತಂದಿರೋದ್ರಿಂದ ಒಂದು ಪ್ಯಾಕ್ಗೆ ನನಗೆ ಜಸ್ಟ್ 10 ರುಪೀಸ್ ಬಿತ್ತು. ಹಾಗೆಯೇ ನನಗೆ ಹಾಗೆ ನನ್ನ ಮಗಳಿಗೆ ಇಬ್ಬರಿಗೂ ಸೇಮ್ ಸ್ಟಿಕ್ಕರ್ ಪ್ಯಾಕೆಟ್ಸ್ನ ಯೂಸ್ ಮಾಡೋದ್ರಿಂದ ನಾನು ಫುಲ್ ಒಂದು ಬಾಕ್ಸ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಚಿಕ್ಕಪೇಟೆನಲ್ಲಿರುವಂಥ ನವಕಾರ ಅನ್ನೋ ಒಂದು ಶಾಪಲ್ಲಿ ಕೆಲವೊಂದು ಬರ್ಡೇ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರೋ ಹಾಗೆ ಪಾರ್ಟಿ ಪಾಪರ್ಸ್ಗೆ ನಾನು 70 ರುಪೀಸ್ ಏನೋ ಪೇ ಮಾಡಿದೆ. ಅದಾದ ನಂತರ 100 ಪೀಸ್ ಆಫ್ ಬಲೂನ್ಸ್ಗೆ 70 ರುಪೀಸ್ನ ಪೇ ಮಾಡಿದೆ. ನೆಕ್ಸ್ಟು ಕೆಲವೊಂದು ಫಾಯಿಲ್ ಬಲೂನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಗ ನನ್ನ ಮಗಳಿಗೆ 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆದ್ದರಿಂದ 7 ನಂಬರ್ ಹಾಗೆಯೇ 2 ಹಾರ್ಟ್ ಶೇಪ್ ಫಾಯಿಲ್ ಬಲೂನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈಚ್ ಬಲೂನ್ಸ್ಗೆ ನಾನು 40 ರುಪೀಸ್ ಏನೋ ಪೇ ಮಾಡಿದೆ. ಅದಾದ ನಂತರ ರೀಯೂಸಬಲ್ 3D ಬಟರ್ಫ್ಲೈ ಸೆಟ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಟೋಟಲ್ 12 ಪೀಸ್ಗಳು ಬರುತ್ತೆ ಮತ್ತು ರೀಯೂಸ್ ಮಾಡಬಹುದು. ಇದಕ್ಕೆ ನಾನು ಜಸ್ಟು 100 ರುಪೀಸ್ನ ಪೇ ಮಾಡಿದೆ. ಅದಾದ ನಂತರ ಬಲೂನ್ಸ್ಗಳನ್ನ ಸ್ಟಿಕ್ ಮಾಡೋದಕ್ಕೆ ಅಂತ ಗ್ಲೂ ಹಾಗೆಯೇ ಬಲೂನ್ಸ್ಗಳನ್ನ ಆರ್ಚ್ ರೀತಿ ಮಾಡೋದಕ್ಕೆ ಟೇಪ್ ಸಿಗುತ್ತೆ, ಅದನ್ನು ಒಂದು ತೊಗೊಂಡು ಬಂದಿದ್ದೀನಿ. ಒಂದಕ್ಕೆ 50 ರುಪೀಸ್, ಇನ್ನೊಂದಕ್ಕೆ 40 ರುಪೀಸ್ ಏನೋ ಪೇ ಮಾಡಿದೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಾನು ತೊಗೊಂಡಿರುವಂಥ ಥಿಂಗ್ಸ್ಗಳನ್ನ ತೋರಿಸೋದ್ರ ಜೊತೆಗೆ ಹೊರಗಡೆ ಸ್ಟೋರ್ಗಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆನಲ್ಲಿ ಎಷ್ಟು ಕಡಿಮೆ ಪ್ರೈಸ್ಗೆ ನಮಗೆ ಥಿಂಗ್ಸ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.